ರಜಕಾರರಿಂದ ನಮ್ಮನ್ನ ಆರ್ಎಸ್ಎಸ್ನವರು ರಕ್ಷಣೆ ಮಾಡಿಲ್ಲ, ನಮ್ಮನ್ನ ರಕ್ಷಣೆ ಮಾಡಿದ್ದು ಭಾರತೀಯ ಸೇನೆ ಅಂತ ಬಿಎಲ್ ಸಂತೋಷ್ಗೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ನೀಡಿದ್ದಾರೆ. ರಜಕಾರರಿಂದ ನಮ್ಮನ್ನ ಆರ್ಎಸ್ಎಸ್ನವರು ರಕ್ಷಿಸಿಲ್ಲ, ನಮ್ಮನ್ನ ರಕ್ಷಣೆ ಮಾಡಿದ್ದು ಭಾರತೀಯ ಸೇನೆ. ಇದೀಗ ಬಿಎಲ್ ಸಂತೋಷ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ನೀಡಿದ್ದಾರೆ. ನಮ್ಮ ಪ್ರದೇಶದ ಜನರನ್ನ ಭಾರತೀಯ ಸೇನೆ ರಕ್ಷಣೆ ಮಾಡಿತ್ತು. ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್ರು ರಕ್ಷಣೆ ಮಾಡಿದ್ರು. ನಮ್ಮ ಕುಟುಂಬ ಕೋಮು ಗಲಭೆಗೆ ಬಲಿಪಶುವಾಗಿತ್ತು. ನೀವು ಖರ್ಗೆ ಕುಟುಂಬವನ್ನ ರಕ್ಷಿಸಿದ್ದೀರಿ ಅಂತ ಹೇಳಿಕೆಯನ್ನ ನೀಡಿದ್ದೀರಿ ಅಲ್ವಾ? ವಿಭಜನೆಯ ಬಳಿಕ ಸಾಕಷ್ಟು ಕೋಮು ಗಲಭೆಗಳು ಕೂಡ ನಡೆದವು. ಯಾವ ಕೋಮು ಗಲಭೆಯಲ್ಲಿ ನೀವು ನಮ್ಮನ್ನ ರಕ್ಷಣೆ ಮಾಡಿದ್ದೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೋಮು ಗಲಭೆಗಳ ಸಂದರ್ಭದಲ್ಲಿ ಆರ್ಎಸ್ಎಸ್ ಜನರನ್ನ ರಕ್ಷಿಸಿಲ್ಲ, ಕೋಮು ಉದ್ವಿಗ್ನತೆಯನ್ನ ಹೆಚ್ಚಿಸುತ್ತದೆ ಅಂತ ಪ್ರಿಯಾಂಕ್ ಖರ್ಗೆ ಈಗ ಮತ್ತೆ ಟಕ್ಕರನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಹಿಂದೂಗಳನ್ನ ರಕ್ಷಿಸಿತ್ತು ಎಂದಿದ್ದ ಬಿಎಲ್ ಸಂತೋಷ್ ಖರ್ಗೆ ಕುಟುಂಬವನ್ನ ಕೂಡ ರಜಕಾರರಿಂದ ರಕ್ಷಣೆ ಮಾಡಿದ್ದು ಆರ್ಎಸ್ಎಸ್ ಅಂತ ಹೇಳಿಕೆಯನ್ನ ನೀಡಿದ್ರು. ರಜಕಾರರ ದಾಳಿಗೆ ಹೆದರಿ ಖರ್ಗೆ ಕುಟುಂಬ ಕಲಬುರ್ಗಿಗೆ ಬಂದಿತ್ತು. ಆ ರಜಕಾರರನ್ನ ಎದುರಿಸಿದ್ದು ಇದೇ ಆರ್ಎಸ್ಎಸ್. ಆ ಕುಟುಂಬಕ್ಕೆ ಇವತ್ತು ರಕ್ಷಣೆಯನ್ನ ಕೊಟ್ಟಿದ್ದು ಕೂಡ ಆರ್ಎಸ್ಎಸ್ ಅಂತ ಹೇಳಿಕೆಯನ್ನ ನೀಡಿದ್ರು. ನೀವು ನೆಮ್ಮದಿಯಿಂದ ಇರೋದಕ್ಕೆ ಹಿಂದೂಗಳ ಕಾರಣ ಅಂತ ಹೇಳಿದ್ದಾರೆ. ಸಂತೋಷ್ ಅವರ ಹೇಳಿಕೆಗೆ ಈಗ ನಿಗಿ ಅಂತ ಕೆಂಡ ಕಾರಿರುವಂಥದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ರಜಕಾರರಿಂದ ನಮ್ಮನ್ನ ಆರ್ಎಸ್ಎಸ್ನವರು ರಕ್ಷಣೆ ಮಾಡಿಲ್ಲ, ರಜಕಾರರಿಂದ ನಮ್ಮನ್ನ ಆರ್ಎಸ್ಎಸ್ ರಕ್ಷಣೆ ಮಾಡಿಲ್ಲ, ನಮ್ಮನ್ನ ರಕ್ಷಣೆ ಮಾಡಿದ್ದು ಭಾರತೀಯ ಸೇನೆ ಅಂತ ಇದೀಗ ಬಿಎಲ್ ಸಂತೋಷ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ನೀಡಿದ್ದಾರೆ. ನಮ್ಮ ಪ್ರದೇಶದ ಜನರನ್ನ ಭಾರತೀಯ ಸೇನೆ ರಕ್ಷಣೆಯನ್ನ ಮಾಡಿದ್ದು. ಜವಾಹರ್ಲಾಲ್ ನೆಹರು ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ನಮ್ಮನ್ನ ರಕ್ಷಣೆ ಮಾಡಿದ್ದು. ಇನ್ನ ನಮ್ಮ ಕುಟುಂಬ ಕೋಮು ಗಲಭೆಗೆ ಬಲಿಪಶಿಯಾಗಿತ್ತು. ಇನ್ನ ಜೊತೆಗೆ ನೀವು ಖರ್ಗೆ ಕುಟುಂಬವನ್ನ ರಕ್ಷಿಸಿದ್ದೀರಿ ಅಂತ ಹೇಳಿಕೆಯನ್ನ ನೀಡಿದ್ರು ಬಿಎಲ್ ಸಂತೋಷ್ ಅವರು. ವಿಭಜನೆಯ ಬಳಿಕ ಸಾಕಷ್ಟು ಕೋಮು ಗಲಭೆಗಳು ಕೂಡ ನಡೆದವು. ಆ ಒಂದು ಕೋಮು ಗಲಭೆಯಲ್ಲಿ ಯಾವ ಕೋಮು ಗಲಭೆಯಲ್ಲಿ ನೀವು ನಮ್ಮನ್ನ ರಕ್ಷಣೆ ಮಾಡಿದ್ದೀರಿ ಅಂತ ಮತ್ತೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೋಮು ಗಲಭೆಗಳ ಸಂದರ್ಭದಲ್ಲಿ ಆರ್ಎಸ್ಎಸ್ ಜನರನ್ನ ರಕ್ಷಣೆ ಮಾಡಿಲ್ಲ, ಕೋಮು ಉದ್ವಿಗ್ನತೆಯನ್ನ ಹೆಚ್ಚಿಸುತ್ತದೆ ಆರ್ಎಸ್ಎಸ್ ಅಂತ ಹೇಳಿಕೆಯನ್ನ ನೀಡಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು. ಆರ್ಎಸ್ಎಸ್ ಹಿಂದೂಗಳನ್ನ ರಕ್ಷಿಸಿತ್ತು ಎಂದಿದ್ದಂತಹ ಬಿಎಲ್ ಸಂತೋಷ್ ಅವರ ಹೇಳಿಕೆಗೆ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಖರ್ಗೆ ಕುಟುಂಬವನ್ನ ರಜಕಾರರಿಂದ ರಕ್ಷಣೆ ಮಾಡಿದ್ದು ಕೂಡ ಆರ್ಎಸ್ಎಸ್ ಅಂತ ಹೇಳಿಕೆಯನ್ನ ನೀಡಿದ್ರು. ರಜಕಾರರ ದಾಳಿಗೆ ಹೆದರಿ ಖರ್ಗೆ ಕುಟುಂಬ ಕಲಬುರ್ಗಿಗೆ ಬಂದಿತ್ತು. ಆ ರಜಕಾರರನ್ನ ಹೆದರಿಸಿದ್ದು ಕೂಡ ಇದೇ ಆರ್ಎಸ್ಎಸ್ನವರು, ಸಂಘ ಪರಿವಾರದವರು. ನೀವು ನೆಮ್ಮದಿಯಿಂದ ಇರೋದಕ್ಕೆ ಕಾರಣ ಹಿಂದೂಗಳು ಅಂತ ಹೇಳಿಕೆಯನ್ನ ನೀಡಿದ್ರು ಯಾರು? ಬಿಎಲ್ ಸಂತೋಷ್ ಅವರು. ಇದೀಗ ಬಿಎಲ್ ಸಂತೋಷ್ ಅವರ ಈ ಹೇಳಿಕೆಗೆ ಕೆಂಡ ಕಾರ್ತಾ ಇರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು. ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದಷ್ಟು ಹೇಳಿಕೆಯನ್ನ ನೀಡುವ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ. ರಜಕಾರರಿಂದ ನಮ್ಮನ್ನ ರಕ್ಷಣೆ ಮಾಡಿದ್ದು ಆರ್ಎಸ್ಎಸ್ ಅಲ್ಲ, ಜೊತೆಗೆ ನಮ್ಮನ್ನ ರಕ್ಷಣೆ ಮಾಡಿದ್ದು ಕೂಡ ಭಾರತೀಯ ಸೇನೆ ಅಂತ ಬಿಎಲ್ ಸಂತೋಷ್ ಅವರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ.